ನಮಸ್ತೆ ಯೂಟ್ಯೂಬ್ ಫ್ಯಾಮಿಲಿ, ನಾನ್ ನಿಮ್ಮ ಪ್ರೀತಿಯ ಅನುರಾಧ ನಾರಾಯಣ ಸ್ವಾಮಿ. ನಾನಿವತ್ತು ನಿಮ್ಗೋಸ್ಕರ ಒಂದೊಳ್ಳೆ ಹೋಮ್ ರೆಮಿಡಿ ತಂದಿದ್ದೀನಿ. ಏನಂದ್ರೆ ಮಾವಿನ ಹಣ್ಣಿನಿಂದ ಫೇಶಿಯಲ್ ಯಾವ ರೀತಿ ಮಾಡ್ಕೋಬಹುದು ನಿಮ್ ಮನೆಯಲ್ಲಿ ಅನ್ನೋದ್ರ ಬಗ್ಗೆ ಈ ವಿಡಿಯೋ. ಮಾವಿನ ಹಣ್ಣು ಸ್ಕಿನ್ಗೆ ತುಂಬಾ ಚೆನ್ನಾಗಿ ಗ್ಲೋ ಕೊಡುತ್ತೆ ಫ್ರೆಂಡ್ಸ್, ಟ್ಯಾನ್ ಕೂಡ ರಿಮೂವ್ ಆಗುತ್ತೆ. ಮತ್ತೆ ಇವತ್ತು ನಾನ್ ತೋರಿಸ್ತಾ ಇರೋ ರೆಮಿಡಿಯಲ್ಲಿ ನಿಮ್ಗೆ ಬ್ಲಾಕ್ ಹೆಡ್ಸ್ ವೈಟ್ ಹೆಡ್ಸ್ ಕೂಡ ರಿಮೂವ್ ಆಗುತ್ತೆ. ಈ ರೆಮಿಡಿನ ಹೇಗ್ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಮಾವಿನ ಹಣ್ಣಿಯನ್ನು ಫೇಶಿಯಲ್ ಮಾಡೋದಕ್ಕೆ ಏನೇನು ಬೇಕಾಗುತ್ತೆ ಅಂತ ನೋಡ್ಕೊಂಬರೋಣ ಬನ್ನಿ. ಒಂದು ಚೆನ್ನಾಗಿ ಹಣ್ಣಾಗಿರ್ತಕ್ಕಂಥ ಮಾವಿನ ಹಣ್ಣನ್ನು ತಗೋಬೇಕು. ಮತ್ತು 1 ಸ್ಪೂನ್ ಮುಲ್ತಾನಿ ಮಟ್ಟಿ. ನಿಮಗೆ ಮುಲ್ತಾನಿ ಮಟ್ಟಿ ಇಲ್ಲ ಅಂದರೂ ಪರವಾಗಿಲ್ಲ ಫ್ರೆಂಡ್ಸ್, ಕಡಲೆ ಹಿಟ್ಟನ್ನು ಕೂಡ ನೀವು ಯೂಸ್ ಮಾಡಿ ಈ ರೆಮಿಡಿನ ಮಾಡ್ಬೋದು. ಇದು 1 ಸ್ಪೂನ್ ಅಕ್ಕಿ ಹಿಟ್ಟು, 1 ವಿಟಮಿನ್ ಇ ಕ್ಯಾಪ್ಸಿಲ್ ಬೇಕಾಗುತ್ತೆ. ಮಾವಿನ ಹಣ್ಣನ್ನು ಕಟ್ ಮಾಡಿ ಅದರೊಳಗಡೆ ಇರ್ತಕ್ಕಂಥ ಹಣ್ಣನ್ನು ಮಾತ್ರ ನಮ್ಗೆ ಎಷ್ಟು ಬೇಕು ಅಂತ ನೋಡಿ ತಗೋಬೇಕಾಗುತ್ತೆ. ಮಾವಿನ ಹಣ್ಣನ್ನು ಮಿಕ್ಸಿನಲ್ಲಿ ಹಾಕಿ ಕೂಡ ರುಬ್ಬಿ ಪೇಸ್ಟ್ ಮಾಡ್ಕೊಬೋದು. ನಾನಿವತ್ತು ಮಿಕ್ಸಿನಲ್ಲಿ ಹಾಕಿ ಪೇಸ್ಟ್ ಮಾಡಿ ತೋರಿಸ್ತಾ ಇಲ್ಲ ನಿಮಗೆ, ಹಾಗೆ ಕೈಯಿಂದ ಸ್ಮ್ಯಾಶ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಈಗ ಈ ರೀತಿ ಕೈಯಿಂದ ನೀಟಾಗಿ ಸ್ಮ್ಯಾಶ್ ಮಾಡಿ ತಗೋಬೇಕು ನಾವು. ಅದು ಕ್ರೀಮ್ಸ್ ಟೆಕ್ಸ್ಚರ್ ಬರೋವರೆಗೂ ಸ್ವಲ್ಪ ನೀಟಾಗಿ ಸ್ಮ್ಯಾಶ್ ಮಾಡಬೇಕಾಗುತ್ತೆ. ಈ ರೀತಿ ಸ್ಮ್ಯಾಶ್ ಮಾಡಿರ್ತಕ್ಕಂಥ ಹಣ್ಣನ್ನು ಸ್ವಲ್ಪ ಮುಲ್ತಾನಿ ಮಟ್ಟಿಗೆ ಸೇರಿಸ್ಕೊತಾ ಇದ್ದೀನಿ. ಇನ್ನೂ ಸ್ವಲ್ಪ ಅಕ್ಕಿ ಹಿಟ್ಟಿಗೆ ಹಾಕ್ಕೋತಾ ಇದ್ದೀನಿ. ಇನ್ನು ಹಾಗೆ ಮಿಕ್ಕಿರ್ತಕ್ಕಂಥ ಮಾವಿನ ಹಣ್ಣಿನ ಪೇಸ್ಟ್ಗೆ 1 ವಿಟಮಿನ್ ಇ ಆಯಿಲನ್ನು ಸೇರಿಸ್ಕೋಬೇಕು. ನಂತರ ನೆಕ್ಸ್ಟ್ ಪ್ರೊಸೀಜರ್ ಹೇಗಿರುತ್ತೆ ಅಂತ ನೋಡೋಣ. ನೋಡಿ, ಈಗ ವಿಟಮಿನ್ ಇ ಆಯಿಲನ್ನು ಕಟ್ ಮಾಡಿ ಮಾವಿನ ಹಣ್ಣಿನ ಪೇಸ್ಟ್ಗೆ ಸೇರಿಸ್ಕೋತಾ ಇದ್ದೀನಿ. ಮೊದಲನೇ ಸ್ಟೆಪ್ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್. ಕ್ಲೆನ್ಸಿಂಗ್ ಮಿಲ್ಕಿಂದ ಸ್ಕಿನ್ನನ್ನು ಸ್ವಲ್ಪ ಕ್ಲೀನ್ ಮಾಡ್ಕೊಬೇಕಾಗುತ್ತೆ. ನಿಮ್ಮ ಹತ್ರ ಕ್ಲೆನ್ಸಿಂಗ್ ಮಿಲ್ಕ್ ಇಲ್ಲ ಅಂತನ್ನೋದಾದರೆ ನೀವು ಹಾಲಿನ ಕೆನೆ ತಗೊಂಡು ಒಂದು 5 ನಿಮಿಷಗಳ ಕಾಲ ನೀಟಾಗಿ ಮಸಾಜ್ ಮಾಡಿಬಿಟ್ಟು ಅದನ್ನು ರಿಮೂವ್. ಈ ರೀತಿ ರೌಂಡ್ ಆಗಿ ನೀವು ಮಸಾಜ್ ಮಾಡ್ಕೊಳ್ತಾ ಸ್ಕಿನ್ನಲ್ಲಿ ಇರ್ತಕ್ಕಂಥ ಗಲೀಜನ್ನೆಲ್ಲ ನೀಟಾಗಿ ತೆಗಿಬೇಕಾಗುತ್ತೆ. ಈಗ 5 ನಿಮಿಷ ಆಗಿದೆ ಫ್ರೆಂಡ್ಸ್. ಇದನ್ನು ರಿಮೂವ್ ಮಾಡ್ತಾ ಇದ್ದೀನಿ. ನೀವು ನೀರಿನಿಂದ ಕೂಡ ವಾಶ್ ಮಾಡ್ಬೋದು, ಇಲ್ಲ ಅಂತಂದರೆ ಕಾಟನ್ ಅಥವಾ ಈ ರೀತಿ ಟಿಶ್ಯೂ ಇಂದ ರಿಮೂವ್ ಮಾಡ್ಕೊಳ್ಳಿ. ನೀರಿಂದ ಕೂಡ ವಾಶ್ ಮಾಡ್ಬೋದು ಫ್ರೆಂಡ್ಸ್. ನೋಡಿ, ಗಲೀಜೆಲ್ಲ ನೀಟಾಗಿ ರಿಮೂವ್ ಆಗುತ್ತೆ. ಯಾವಾಗಲೂ ಅಷ್ಟೇ ಫ್ರೆಂಡ್ಸ್, ಫೇಶಿಯಲ್ ಮಾಡೋಕ್ಕಿಂತ ಮೊದಲು ನೀವು ಮನೇಲೇ ಮಾಡ್ಕೊಳ್ಳೋವಾಗ ಮೊದಲು ನಾವು ಸ್ಕಿನ್ನಿಂದ ಎಲ್ಲ ಗಲೀಜನ್ನು ಹೊರಗಡೆ ತೆಗಿಯೋದು ತುಂಬ ಅವಶ್ಯಕತೆ ಇರುತ್ತೆ. ಇಲ್ಲ ಅಂತಂದರೆ ನೀವು ಅದ್ರ ಮೇಲೆ ಏನೇ ಯೂಸ್ ಮಾಡಿದ್ರೂ ಕೂಡ ಅದು ಸ್ಕಿನ್ ಒಳಗಡೆ ಹೋಗೋದಿಲ್ಲ.
ಸ್ಕಿನ್ ಸರಿಯಾಗಿ ಗ್ಲೋ ಬರೋದಿಲ್ಲ. ನಾವು ಏನೇ ಯೂಸ್ ಮಾಡಿದ್ರೂ ಅದು ವೇಸ್ಟ್ ಆಗುತ್ತೆ. ಯಾಕೆಂದರೆ ಪೋರ್ಸಲ್ಲೆಲ್ಲ ಆಲ್ರೆಡಿ ಧೂಳೆಲ್ಲ ತುಂಬ್ಕೊಂಬಿಟ್ಟಿರುತ್ತೆ. ಅದ್ರ ಮೇಲೆ ನೀವು ಏನೇ ಅಪ್ಲೈ ಮಾಡಿದ್ರೂ ಕೂಡ ಅದು ಸ್ಕಿನ್ ತಗೊಳ್ಳೋದಿಲ್ಲ. ಆವಾಗ ಸರಿಯಾಗಿ ಗ್ಲೋ ಬರೋದಿಲ್ಲ ಫ್ರೆಂಡ್ಸ್ ನಿಮಗೆ. ಅದಕ್ಕೋಸ್ಕರ ಈ ರೀತಿ ಕ್ಲೆನ್ಸ್ ಮಾಡಿಕೊಂಡು ಮೊದಲು ನಾವು ಸ್ಕಿನ್ನನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಬೇಕು. ನಿಮಗೆ ಕ್ಲೆನ್ಸ್ ಇಲ್ಲ ಅಂತಂದರೆ ನಾನು ಆಗಲೇ ಹೇಳ್ದಾಗೆ ಹಾಲಿನ ಕೆನೆ, ಹಾಲಿನಿಂದ ಕೂಡ ನೀವು ಮಸಾಜ್ ಮಾಡಿ ನೀಟಾಗಿ ತೆಗಿಬೋದು ಎಲ್ಲ. ನೋಡಿ, ಈಗ ನೆಕ್ಸ್ಟ್ ಸ್ಟೆಪ್ಪು, ನಾವು ಅಕ್ಕಿ ಹಿಟ್ಟಿಗೆ ಮಾವಿನ ಹಣ್ಣನ್ನು ಸೇರಿಸಿ ಇಟ್ಕೊಂಡಿದ್ವಲ್ಲ, ಇದನ್ನು 2 ರಿಂದ 3 ನಿಮಿಷ ಮಸಾಜ್ ಮಾಡಬೇಕಾಗುತ್ತೆ. ಇದು ನ್ಯಾಚುರಲ್ ಸ್ಕ್ರಬ್ ಅಂತ ಕೂಡ ಹೇಳ್ಬೋದು ಫ್ರೆಂಡ್ಸ್. ಇದರಲ್ಲಿ ಅಕ್ಕಿ ಹಿಟ್ಟು ಮಿಕ್ಸ್ ಮಾಡಿರೋದ್ರಿಂದ ಇದು ಸ್ವಲ್ಪ ರಫ್ ಆಗಿರುತ್ತೆ. ಸ್ಕಿನ್ನಲ್ಲಿರ್ತಕ್ಕಂಥ ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್ ಎಲ್ಲ ಕೂಡ ತುಂಬ ಚೆನ್ನಾಗಿ ರಿಮೂವ್ ಆಗುತ್ತೆ. ಆದರೆ ಇದನ್ನು ಮಾಡಬೇಕಾದ್ರೆ ನೀವು ಸ್ವಲ್ಪ ನಿಧಾನವಾಗಿ ಮಸಾಜ್ ಮಾಡಬೇಕಾಗುತ್ತೆ. ತುಂಬ ರಫ್ ಆಗಿ ಮಸಾಜ್ ಮಾಡಿದ್ರೆ ಸ್ಕಿನ್ ಮೇಲೆ ರ್ಯಾಷಸ್ ಬರೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನಿಧಾನವಾಗಿ ಈ ರೀತಿ ರೌಂಡಾಗಿ ಮಸಾಜ್ ಮಾಡ್ಕೊಳ್ಳಿ. ಒಂದು ವೇಳೆ ನಿಮ್ಗೆ ಇದು ಗಟ್ಟಿ ಅನ್ನಿಸ್ತಾ ಇದೆ ಅಂತಂದರೆ ಇನ್ನೊಂದು ಸ್ವಲ್ಪ ಮಾವಿನ ಹಣ್ಣನ್ನು ಸೇರಿಸ್ಬೋದು ಇದ್ರ ಜೊತೆಯಲ್ಲಿ. ಈಗ ನನಗೆ ಸ್ವಲ್ಪ ಗಟ್ಟಿ ಅನ್ನಿಸ್ತಿದೆ, ಅದಕ್ಕೋಸ್ಕರ ನಾನು ಮಾವಿನ ಹಣ್ಣನ್ನು ಸೇರಿಸ್ತಾ ಇದ್ದೀನಿ. ಅದ್ರ ಜೊತೆಯಲ್ಲಿ ನೀವು ರೋಸ್ ವಾಟ್ರ್ ಕೂಡ ಹಾಕೋಬೋದು ಫ್ರೆಂಡ್ಸ್. ನೋಡಿ, ಈಗ ಸ್ವಲ್ಪ ಸ್ಮೂತ್ ಆಯಿತು ನೋಡಿ. ನಾನು ಅಕ್ಕಿ ಹಿಟ್ಟಿನಿಂದ ಮೊದಲೆಲ್ಲ ಸ್ಕ್ರಬ್ಬಿಂಗ್ ಮಾಡಿದ್ದೀನಿ ಫ್ರೆಂಡ್ಸ್ ಸ್ಕಿನ್ ಮೇಲೆ. ತುಂಬ ಚೆನ್ನಾಗಿ ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್ ರಿಮೂವ್ ಆಗುತ್ತೆ. ನಿಮಗೆ ಸ್ಕಿನ್ನು ಇನ್ಸ್ಟೆಂಟಾಗಿ ಸ್ಮೂತ್ ಅನಿಸುತ್ತೆ ನಿಮಗೆ. ಅಕ್ಕಿ ಹಿಟ್ಟು ಡೈರೆಕ್ಟಾಗಿ ಹಾಕೋದಕ್ಕಿಂತ ಹಾಲಿನ ಕೆನೆ, ಈ ರೀತಿ ಮಾವಿನ ಹಣ್ಣು, ಬಾಳೆಹಣ್ಣು ಅದರಲ್ಲೆಲ್ಲ ಸೇರಿಸ್ಬಿಟ್ಟು ಯೂಸ್ ಮಾಡಿದ್ರೆ ನಿಮಗೆ ನ್ಯಾಚುರಲ್ ಸ್ಕ್ರಬ್ ಮನೆಯಲ್ಲೇ ರೆಡಿ ಆಗುತ್ತೆ. ಈಗ 3 ನಿಮಿಷ ಆಗಿದೆ ಫ್ರೆಂಡ್ಸ್. ಇದನ್ನು ವಾಶ್ ಮಾಡಿಬಿಡೋಣ. ನಾನೀಗ ಇದನ್ನು ನೀರಿನಿಂದ ವಾಶ್ ಮಾಡ್ಕೊತೀನಿ. ಯಾಕೆಂದರೆ ಇದು ಸ್ಕ್ರಬ್ ಆಗಿರೋದ್ರಿಂದ, ಅಕ್ಕಿ ಹಿಟ್ಟಾಗಿರೋದ್ರಿಂದ ತುಂಬ ತರ್ತರಿಯಾಗಿರುತ್ತೆ. ನೀಟಾಗಿ ಇದು ಟಿಶ್ಯೂ ಅಥವಾ ಕಾಟನಿಂದ ಅದು ರಿಮೂವ್ ಆಗೋದಿಲ್ಲ. ಅದಕ್ಕೋಸ್ಕರ ನಾನು ನೀಟಾಗಿ ವಾಶ್ ಮಾಡ್ಕೊಂಬಂದ್ಬಿಡ್ತೀನಿ. ನೆಕ್ಸ್ಟ್ ಸ್ಟೆಪ್ ಬಂದು, ನಾವು ಅವಾಗಲೇ ಇದಕ್ಕೆ ವಿಟಮಿನ್ ಇ ಆಯಿಲ್ನ ಹಾಕ್ಬಿಟ್ಟು ಮಿಕ್ಸ್ ಮಾಡಿದ್ವಿ ಅಲ್ವಾ, ಮಾವಿನ ಹಣ್ಣಿನ ಇದಿರುತ್ತಲ್ಲ ಪೇಸ್ಟ್, ಮಾವಿನ ಹಣ್ಣಿನ ಪೇಸ್ಟಿಗೆ ನಾವು ವಿಟಮಿನ್ ಇ ಆಯಿಲ್ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಇಟ್ಟಿದ್ವಲ್ಲ, ಅದನ್ನು ಈಗ ಮಸಾಜ್ ಮಾಡ್ಕೊಬೇಕು ಸ್ಕಿನ್ ಮೇಲೆ. ನಿಮಗೆ ವಿಟಮಿನ್ ಇ ಕ್ಯಾಪ್ಸೂಲ್ ಇಲ್ಲ ಅಂದರೂ ಪರವಾಗಿಲ್ಲ ಫ್ರೆಂಡ್ಸ್, ಹಾಗೆ ಬರೀ ಮಾವಿನ ಹಣ್ಣಿನಿಂದನೇ ನೀವು ಸ್ಕಿನ್ನ ಮಸಾಜ್ ಮಾಡ್ಬೋದು. ಆಲ್ರೆಡಿ ಸ್ಕ್ರಬ್ಬಿಂಗ್ ಆಗಿರೋದಕ್ಕೆ ಸ್ಕಿನ್ ತುಂಬ ಸ್ಮೂತ್ ಅನ್ನಿಸ್ತಾ ಇದೆ ಫ್ರೆಂಡ್ಸ್. ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್ ಎಲ್ಲ ನೀಟಾಗಿ ರಿಮೂವ್ ಆಗಿದೆ. ಫೀಲ್ ನಿಮಗೆ ಗೊತ್ತಾಗುತ್ತೆ ಇದು ಮಾಡಬೇಕಾದ್ರೆ. ಒಂದು ಸಲ ಟ್ರೈ ಮಾಡಿ ನೋಡಿ ಹೋಮ್ ರೆಮಿಡಿ, ತುಂಬ ಚೆನ್ನಾಗಿದೆ ಇದು. ನಿಮಗೆ ಆ ಸ್ಕ್ರಬ್ಬಿಂಗ್ ಆದಮೇಲೆ ಸ್ಕಿನ್ ಮೇಲೆ ಎಷ್ಟು ಚೆನ್ನಾಗಿ ಸ್ಮೂತ್ನೆಸ್ ಬಂದಿದೆ ಅಂತ ಗೊತ್ತಾಗುತ್ತೆ.
ಇವಾಗ 5 ನಿಮಿಷ ಆಗಿದೆ ಫ್ರೆಂಡ್ಸ್. ಇದ್ರ ಮೇಲೆ ನಾವು ಏನ್ ಮತ್ತೆ ವಾಶ್ ಮಾಡ್ಬಿಟ್ಟು ಹಾಕ್ಬೇಕು ಫೇಸ್ ಪ್ಯಾಕ್ ಆ ತರ ಏನಿಲ್ಲ, ಬೇಕಾದ್ರೆ ಇದ್ರ ಮೇಲೆನೆ ಹಾಕೊಬಹುದು. ಆದ್ರೆ ನಾನೀಗ ಒಂದ್ಸಲ ಒರೆಸ್ಬಿಟ್ಟು ಹಾಕಿ ತೋರಿಸ್ತೀನಿ ನಿಮ್ಗೆ. ವಾವ್, ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಗ್ಲೋ ಬಂದಿದೆ ಸ್ಕಿನ್ನು. ಟ್ಯಾನ್ ಎಲ್ಲ ನೀಟಾಗಿ ರಿಮೂವ್ ಆಗ್ಬಿಡುತ್ತೆ ಫ್ರೆಂಡ್ಸ್. ಇದರಲ್ಲಿ ತುಂಬಾ ಚೆನ್ನಾಗಾಗುತ್ತೆ ಸ್ಕಿನ್ನು. ನೀವು ಒಂದ್ಸಲ ಖಂಡಿತ ಟ್ರೈ ಮಾಡಬೇಕು ಮನೆಯಲ್ಲಿ, ತುಂಬಾ ಚೆನ್ನಾಗಿದೆ ಮಾತ್ರ. ಈಗ ಫೇಸ್ ಪ್ಯಾಕ್ ಅಪ್ಲೈ ಮಾಡ್ತಾ ಇದ್ದೀನಿ. ಮುಲ್ತಾನಿ ಮಟ್ಟಿ ಹೇಳಿದ್ನಲ್ಲ ಫ್ರೆಂಡ್ಸ್, ಮುಲ್ತಾನಿ ಮಟ್ಟಿ ಬದಲು ನೀವು ಕಡಲೆ ಹಿಟ್ಟನ್ನ ಕೂಡ ಯೂಸ್ ಮಾಡ್ಬೋದು. ನಾನು ಇದಕ್ಕೆ ಮುಲ್ತಾನಿ ಮಟ್ಟಿ ಹಾಕೊಂಡಿದ್ದೀನಿ. ಬೇಕಾದ್ರೆ ಇದಕ್ಕೆ ನೀವು ಮತ್ತೆ ವಿಟಮಿನ್ ಇ ಆಯಿಲ್ ಕೂಡ ಆ್ಯಡ್ ಮಾಡ್ಬೋದು, ಆದರೆ ನಾನು ಇವಾಗ ಇದಕ್ಕೆ ಆ್ಯಡ್ ಮಾಡಿಲ್ಲ. ಬರೀ ಮಾವಿನ ಹಣ್ಣು ಮತ್ತೆ ಮುಲ್ತಾನಿ ಮಟ್ಟಿ ಹಾಕೊಂಡಿದ್ದೀನಿ. ಸ್ಕಿನ್ನು ಟೈಟ್ನಿಂಗ್ ಬರೋದ್ರ ಜೊತೆಲಿ ಗ್ಲೋ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಇವಾಗ ಆಲ್ರೆಡಿ ಸ್ಕಿನ್ ತುಂಬ ಚೆನ್ನಾಗಿ ಗ್ಲೋ ಬಂದಿದೆ. ಇದರಿಂದ ಸ್ಕಿನ್ ಟೈಟ್ ಆಗುತ್ತೆ. ನೀವು ಮುಲ್ತಾನಿ ಮಟ್ಟಿ ಅಪ್ಲೈ ಮಾಡೋದ್ರಿಂದ ಸ್ಕಿನ್ ಟೈಟ್ನೆಸ್ ಬರುತ್ತೆ. ಯಾವಾಗಲೂ ಕೂಡ ನಾವು ಫೇಸ್ ಪ್ಯಾಕ್ ಅಪ್ಲೈ ಮಾಡಬೇಕಾದ್ರೆ ಕೆಳಗಡೆ ಸೈಡ್ ಅಪ್ಲೈ ಮಾಡಬಾರ್ದು, ಆದಷ್ಟು ಈ ರೀತಿ ಮೇಲೇನೆ ಅಪ್ಲೈ ಮಾಡಬೇಕಾಗುತ್ತೆ. ಮೇಲೆ ಅಪ್ಲೈ ಮಾಡೋದ್ರಿಂದ ಸ್ಕಿನ್ ಸ್ವಲ್ಪ ನಿಮಗೆ ಲಿಫ್ಟ್ ಆಗುತ್ತೆ. 5 ನಿಮಿಷಗಳ ಕಾಲ ಡ್ರೈ ಆಗೋದಕ್ಕೆ ಬಿಟ್ಟು ನಂತರ ನೀಟಾಗಿ ಫೇಸ್ ವಾಶ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ವಾಶ್ ಆದಮೇಲೆ ಎಷ್ಟು ಚೆನ್ನಾಗಿ ಗ್ಲೋ ಬಂದಿದೆ, ಟ್ಯಾನ್ ಎಲ್ಲ ಎಷ್ಟು ನೀಟಾಗಿ ರಿಮೂವ್ ಆಗಿದೆ ಅಂತೇಳಿ. ವಾವ್, ಸೂಪರ್ ಆಗಿದೆ ಸ್ಕಿನ್ನು. ನೋಡಿದ್ರಲ್ಲ ಫ್ರೆಂಡ್ಸ್, ಮಾವಿನ ಹಣ್ಣಿನ ಫೇಶಿಯಲ್ ಯಾವ ರೀತಿ ಮಾಡೋದು ಅಂತ. ಸ್ಕಿನ್ ಮಾತ್ರ ತುಂಬ ಚೆನ್ನಾಗಿ ಗ್ಲೋ ಬಂದಿದೆ. ನನಗಂತೂ ತುಂಬ ಖುಷಿ ಆಗ್ತಾ ಇದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಲ್ಲಿವರೆಗೂ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.